ನಮಸ್ಕಾರ ಎಲ್ರಿಗೂ, ನಾನು ಆಶಾ. ಇವತ್ತು ನಾನು ನಿಮಗೆ ಪ್ರತಿನಿತ್ಯ ತಗೊಳ್ಳೋ ಅರ್ಧ ಲೀಟ್ರ್ ಹಾಲು ಪ್ಯಾಕೆಟಲ್ಲಿ ಬೆಣ್ಣೆ ತುಪ್ಪ ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ ಅರ್ಧ ಲೀಟ್ರ್ ಹಾಲು ತಗೊಂಡು ಸಣ್ಣ ಊರಿನಲ್ಲಿ ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಉಕ್ಕು ಬರೋವರೆಗೂ ಕಾಯಿಸ್ಕೊಂಡು ಮತ್ತು ಅದು ಚೆನ್ನಾಗಿ ತಣ್ಣಗಾದ ನಂತರ ಅದನ್ನು ಫ್ರಿಜ್ಜಲ್ಲಿ ಒಂದು ನೈಟ್ ಫುಲ್ ಇಟ್ಟು ಅದು ಚೆನ್ನಾಗಿ ಕೆನೆಗಟ್ಟಿರುತ್ತೆ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ ಎಷ್ಟು ಚೆನ್ನಾಗಿ ಕೆನೆಗಟ್ಟಿದೆ ಅಂತ. ಒಂದು ನೈಟ್ ಫುಲ್ ಇಟ್ಟರೆ ನೀಟಾಗಿ ದಪ್ಪ ಕೆನೆ ಬಂದಿರುತ್ತೆ. ತೋರಿಸ್ತಿದ್ದೀನಿ ನೋಡಿ ಎಷ್ಟು ದಪ್ಪ ಕೆನೆ ಬಂದಿದೆ ಅಂತ. ಅದನ್ನು ಒಂದು ಸಣ್ಣ ಲೋಟಕ್ಕೆ ಎತ್ತಿಟ್ಕೊಬೇಕು. ನೋಡಿ, ತೋರಿಸ್ತಿದ್ದೀನಿ ಎಷ್ಟು ದಪ್ಪ ಕೆನೆ ಬಂದಿದೆ ಅಂತ. ಇದೇ ರೀತಿ 5 ದಿನ ಚೆನ್ನಾಗಿ ಕಾಸಿ ಈ ಥರ ಕೆನೆನ ಎತ್ತಿಟ್ಕೊಬೇಕು. ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ ಒಂದು ವಾರಕ್ಕೆ ಒಂದು ಲೋಟ ಫುಲ್ ಕೆನೆ ಆಗಿದೆ ಅಂತ. ಇದನ್ನು ನಾನು ಒಂದು ಮೊಸರು, ಅದೇ ನಂದಿನಿ ಬ್ರ್ಯಾಂಡ್ ಮೊಸರಿಂದ ಅದನ್ನು ಹಿಪ್ಪಾಕ್ತಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಮೊಸರನ್ನ ಅದರೊಳಗೆ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಒಂದು ಸ್ಪೂನ್ ಹಿಂದೆಗಡೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಆ ರೀತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಒಂದು ಸ್ಪೂನಿಂದ. ನೋಡಿ, ತೋರಿಸ್ತಿದ್ದೀನಿ. ಇದನ್ನು ಒಂದು ನೈಟ್ ಫುಲ್ ಮುಚ್ಚಿಡಬೇಕು. ಬೆಳಗ್ಗೆ ನೋಡಿ ಈ ರೀತಿ ಚೆನ್ನಾಗಿ ಹೆಪ್ಪಾಗಿರುತ್ತೆ. ಅದನ್ನು ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಒಂದು ಚಿಕ್ಕ ಬೂಸ್ಟ್ ಬಾಕ್ಸನ್ನು ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಹೆಪ್ಪಾಗಿರೋ ಅಂಥ ಮೊಸರನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಕಬೇಕು. ಇದಕ್ಕೆ ಸ್ವಲ್ಪ 1/4 ಲೀಟ್ರ್ ಅಷ್ಟು ನೀರು ಹಾಕೊಂಡ್ರೆ ಸಾಕು. ಒಂದು ಲೋಟದಲ್ಲಿ 1 ಲೋಟ ನೀರು ಹಾಕೊಂಡ್ರೆ ಸಾಕು. ಒಂದು 2 ನಿಮಿಷ ಕಲಕಿದ್ರೆ ಸಾಕು. ಅದು ಬೇಗನೆ ಬೆಣ್ಣೆ ಆಗುತ್ತೆ. ಸ್ವಲ್ಪ 2 ನಿಮಿಷ ತಗೊಳುತ್ತೆ ಅಷ್ಟೇ. ಬೇಗನೆ ಬೆಣ್ಣೆ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುಲ್ಕಿದ್ರೆ ಒಂದು 2 ನಿಮಿಷಕ್ಕೆ ನೋಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ನೋಡಿ, ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಿದ್ದೀನಿ ಎಷ್ಟು ನೀಟಾಗಿ ಬೆಣ್ಣೆ ಆಗಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗಿ ಬಂದಿದೆ ಬೆಣ್ಣೆ. ನೋಡಿ, ಇಲ್ಲಿ ಅದನ್ನು ಕೈಯಲ್ಲಿ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ. ನೋಡಿ, ಅರ್ಧ ಲೀಟ್ರ್ ಹಾಲಲ್ಲಿ ಎಷ್ಟು ಚೆನ್ನಾಗಿ 4-5 ದಿನ ಇಟ್ಕೊಂಡ್ರೆ ಕೆನೆ ಎಷ್ಟು ಚೆನ್ನಾಗಿ. ಈ ಲೋಟದಲ್ಲಿ 1 ಲೋಟ ನಮಗೆ ಇಷ್ಟು ಬೆಣ್ಣೆ ಬಂದಿದೆ. ಇವಾಗ ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಅದನ್ನು ಕಾಯಿಸೋಕ್ಕೆ ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ಅದೇ ರೀತಿ ಮುಂಚೆ ಮಾಡಿದ್ದಂಥ ಬೆಣ್ಣೆನೂ ಅದರಲ್ಲಿ ಸೇರಿಸ್ಕೊತಿದ್ದೀನಿ. ಎರಡನ್ನೂ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕಾಯಬೇಕು ಅದು. ನೋಡಿ, ಈ ಥರ ಸ್ಪೂನಲ್ಲಿ ತೆಗೆದು ನೋಡಿದ್ರೆ ಸ್ವಲ್ಪನೂ ನೀರಿನ ಅಂಶ ಕಾಣಬಾರ್ದು. ನೋಡಿ, ಯಾವ ಥರ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾಗ್ತಿದೆ. ಈ ಥರ ಚೆನ್ನಾಗಿ ಕಾಯಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಹಾಕಬೇಕು. ಈ ಟೈಮಲ್ಲೇ ಚೆನ್ನಾಗಿ ಕಾದ್ಮೇಲೆ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಅದಕ್ಕೆ ಈ ರೀತಿ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಅದಕ್ಕೆ ತುಪ್ಪದ ಹುಡಿಯನ್ನು ಹಾಕಬೇಕು. ತುಪ್ಪದ ಹುಡಿ ಅಂದರೆ ಅರಿಶಿನ ಕೊನೆ ಮತ್ತು ಮೆಂತ್ಯವನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಪ್ಪ ರೆಡಿ. ನೋಡಿ, ಈಗ ಇದು ಚೆನ್ನಾಗಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಇದು ಇವಾಗ ಚೆನ್ನಾಗಿ ಕಾದಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋ ತನಕ ಬಿಡೋಣ. ಸ್ವಲ್ಪ ತಣ್ಣಗಾದ ನೋಡಿ, ಇದು ಇವಾಗ ಚೆನ್ನಾಗಿ ಕಾದಿದೆ. ಹೇಗೆ ತಳ ಕಾಣ್ತಿದೆ ಅಂತ ನೋಡಿ. ಈಗ ಇಷ್ಟು ಕಾದರೆ ಸಾಕು, ಚೆನ್ನಾಗಿ ಕಾದಿದೆ ಅಂತ. ಇದನ್ನು ಚೆನ್ನಾಗಿ ಕಾದ ನಂತರ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಬೌಲ್ಗೆ ಅದನ್ನು ಸೋಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಸೋಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ತುಪ್ಪ. ಈ ರೀತಿ ಕಾಸ್ಕೊಳ್ಳೋಣ ಚೆನ್ನಾಗಿ. ನೋಡಿ ಹೇಗೆ ತಳ ಬಿಟ್ಟಿದೆ ಅಂತ. ನೀಟಾಗಿ ಈ ರೀತಿ ಎತ್ತಿಟ್ಕೊಳ್ಳೋಣ.
ನೋಡಿ ಇವಾಗ ತೋರಿಸ್ತಿದ್ದೀನಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ. ರೆಡಿಮೇಡ್ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಹೀಗೆ ಮನೆಗೆ ಕಾಫಿಗೋಸ್ಕರ ತೊಗೊಂಡಿರೋ ಹಾಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಬಂದಿದೆ ಅಂತ ನೋಡಿ.